ನಮಸ್ತೆ, ಎಜಿ ನ್ಯೂಸ್ಗೆ ಸ್ವಾಗತ. ಲಿಂಗಸಗೂರು ದಿನಾಂಕ 12/12/2025 ಲಿಂಗಸಗೂರು ಸಹಾಯಕ ಆಯುಕ್ತರು ಶ್ರೀ ಬಸವಣ್ಣಪ್ಪ ಕಲ್ಲಶೆಟ್ಟಿ ಹಾಗೂ ಆರ್ ಮಾನಸಯ್ಯ ಪಾಲಿಟ್ ಬ್ಯೂರೋ ಮೆಂಬರ್ ಸಿಪಿಐಎಂಎಲ್ ರೆಡ್ ಸ್ಟಾರ್ ಹಾಗೂ ಕರ್ನಾಟಕ ರೈತ ಸಂಘ ಎಐಕೆಕೆಎಸ್ ಲಿಂಗಸಗೂರು ಮತ್ತು ಸಿಂಧನೂರು ಜಂಟಿ ಸಮಕ್ಷಮದಲ್ಲಿ 1 ಗಂಟೆಗೂ ಹೆಚ್ಚು ಕಾಲ ಸಭೆ ಜರುಗಿದೆ. ಸಭೆಯಲ್ಲಿ ಮುಖ್ಯವಾಗಿ ಸಿಂಧನೂರು ಜವಳಗೇರ ನಾಡಗೌಡರ ಕಳೆದ 44 ವರ್ಷಗಳಿಂದ ವಿಚಾರಣೆಗೆ ಕೈಗೆತ್ತಿಕೊಳ್ಳದೆ ಅಕ್ರಮ ಭೂ ಸುಧಾರಣೆ ಕಾಯ್ದೆ ವಿರೋಧಿ ನೆಲಗಳ್ಳರ ಪಾಲು ಮಾಡಿದ 1064 ಎಕರೆ ಹೆಚ್ಚುವರಿ ಭೂ ಪ್ರಕರಣವನ್ನು ಮರು ವಿಚಾರಣೆ ಮಾಡಿ ಭೂಹೀನರಿಗೆ ಹಂಚುವುದು, ಹಾಗೆಯೇ ಸದರಿ 1064 ಎಕರೆಯಲ್ಲಿ ಮಾರಾಟ, ತೂರಾಟ, ವ್ಯಾಪಾರ ವಹಿವಾಟು ನಡೆಸಿದ್ದನ್ನು ಪ್ರಶ್ನಿಸಿ ಕೂಡಲೇ ಭೂ ಸುಧಾರಣೆ ಕಾಯ್ದೆ 74 ಹಾಗೂ 75ರ ಅಡಿಯಲ್ಲಿ ಸಿಂಧನೂರು ತಾಲೂಕಿನ 48 ಸರ್ವೆ ನಂಬರ್ ಗ್ರಾಮಗಳ 1064 ಎಕರೆ ಅಕ್ರಮ ವಹಿವಾಟುದಾರರಿಗೆ ನೋಟಿಸ್ ವಿತರಿಸಲು ಸಭೆಯಲ್ಲಿ ಆಗ್ರಹ ಮಾಡಲಾಗಿದೆ. ಹಾಗೆಯೇ ಲಿಂಗಸಗೂರು ತಾಲೂಕಿನ ಕಳೆದ 25ರಿಂದ 30 ವರ್ಷಗಳಿಂದ ಸಾಗುವಳಿ ಮಾಡಿದ 998 ಭೂಹೀನ ರೈತರು ಅಕ್ರಮ ಸಕ್ರಮ ಅರ್ಜಿಗಳನ್ನು ತಿರಸ್ಕಾರ ಮಾಡಿದ್ದನ್ನು ಪುನರ್ ಪರಿಶೀಲನೆ ಮಾಡಿ ಪಟ್ಟ ನೀಡಲು ಒತ್ತಾಯ ಮಾಡಲಾಗಿದೆ. ಇಲ್ಲದೇ ಹೋದಲ್ಲಿ ಏಕಕಾಲದಲ್ಲಿ ಸಿಂಧನೂರು ಮತ್ತು ಲಿಂಗಸಗೂರು ತಾಲೂಕುಗಳಲ್ಲಿ ಹೋರಾಟ ನಡೆಸುವುದು ಮತ್ತು 2026 ಜನವರಿ ಮೊದಲ ವಾರದಲ್ಲಿ ಸಿಂಧನೂರು ಅಂಬಾಮಠಕ್ಕೆ ಬರುವ ಸಿಎಂ ಸಿದ್ದರಾಮಯ್ಯ ಅವರನ್ನ ಅಡ್ಡಗಟ್ಟಿ ಚಳವಳಿ ರೂಪಿಸುವುದಾಗಿ ಎಚ್ಚರಿಕೆಯನ್ನ ಸಖಿಲಿ ಸಂಘದ ಮುಖಂಡರು ಕೊಟ್ಟಿದ್ದಾರೆ. ಇನ್ನು ಇದಕ್ಕೆ ಸ್ಪಂದಿಸಿದ ಮಾನ್ಯ ಸಹಾಯಕ ಆಯುಕ್ತರು ಸಿಂಧನೂರು ಭೂ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಬುಧವಾರ ಒಳಗಾಗಿ 48 ಗ್ರಾಮಗಳ 1064 ಎಕರೆಯಲ್ಲಿ ವ್ಯಾಪಾರ ವಹಿವಾಟು ನಡೆಸಿದ್ದಕ್ಕೆ ಭೂ ನ್ಯಾಯ ಮಂಡಳಿಯಿಂದ ನೋಟಿಸ್ ಜಾರಿ ಮಾಡುವುದಾಗಿ, ಹಾಗೇನೆ ಭೂ ಪ್ರಕರಣ ವಿಚಾರಣೆಗೆ ತೆಗೆದುಕೊಳ್ಳುವುದಾಗಿ ಭರವಸೆ ಕೊಟ್ಟಿದ್ರು. ಮತ್ತು ಲಿಂಗಸಗೂರು ತಾಲೂಕಿನ ಅಕ್ರಮ ಸಕ್ರಮ ಭೂಪಟ್ಟ ಕುರಿತು ಮುಂದಿನ ಶುಕ್ರವಾರದ ಒಳಗೆ ಸೂಕ್ತವಾಗಿ ಸರ್ವೆ ಮಾಡಿ ಪರಿಶೀಲನೆ ಮಾಡಿ ಹಂಚುವ ಭರವಸೆಯನ್ನು ಕೂಡ ಕೊಟ್ಟಿದ್ರು. ಕರ್ನಾಟಕ ರೈತ ಸಂಘ ಮತ್ತು ಸಿಪಿಎಂಎಲ್ ರೆಡ್ ಸ್ಟಾರ್ ಪಾರ್ಟಿ ವತಿಯಿಂದ ಸಿಂಧನೂರು ಮತ್ತು ಲಿಂಗಸಗೂರು ಈ ಎರಡೂ ತಾಲೂಕಿನ ರೈತರು ಮತ್ತು ಹೋರಾಟಗಾರರೆಲ್ಲ ಸೇರಿ ಇವತ್ತು ಸಹಾಯಕ ಆಯುಕ್ತರನ್ನ ಭೇಟಿ ಮಾಡಿ ಅವರಿಗೆ ಒಂದು ಗಡುವನ್ನು ಕೊಟ್ಟಿದ್ದೀವಿ. ಅದೇನೆಂದರೆ, ಲಿಂಗಸಗೂರು ಮತ್ತು ಸಿಂಧನೂರು ತಾಲೂಕಿನಲ್ಲಿ ಅಕ್ರಮ ಸಕ್ರಮ ಭೂಮಿ ಮಂಜೂರಿ ಆಗ್ತಾ ಇಲ್ಲ. ಇಲ್ಲಿರ್ತಕ್ಕಂಥ ಶಾಸಕರು, ಭೂಮಾಲಕರು, ನೆಲಗಾರರೆಲ್ಲ ಸೇರಿಕೊಂಡು ಅಧಿಕಾರಿಗಳ ಮೇಲೆ ಇನ್ಫ್ಲುಯೆನ್ಸ್ ಮಾಡಿ ಅದನ್ನು ಹಾಳು ಮಾಡ್ತಾ ಇದ್ದಾರೆ. ಅದಕ್ಕೆ 2 ಬೇಡಿಕೆಯನ್ನು ನಾವು ಇವತ್ತು ಮುಂದಿಟ್ಟಿದ್ದೀವಿ. ಮೊದಲನೇದಾಗಿ ಗೆಜಲ್ಘಟ್ ಇದ್ಯಾವುದು ಜವಳಗೇರ, ಸಿಂಧನೂರು ತಾಲೂಕಿನ ಜವಳಗೇರ ನಾಡಗೌಡರ ಕೈಲಿರ್ತಕ್ಕಂಥ ಹೆಚ್ಚುವರಿ ಭೂಮಿ ಅಂತ ಏನದಲ್ಲ, ಅದು ಸರ್ಕಾರದ ಕೈಯಲ್ಲಿ ಇರಬೇಕಾದ ಭೂಮಿ. ಸೊ ಆ ಭೂಮಿನ ಮಾರಾಟ ಆಗಲಾರ್ದಂಗೆ, ವರ್ಗಾವಣೆ ಮಾಡಲಾರ್ದಂಗೆ ಕೂಡಲೇ ತಡೆಗಟ್ಟಲಿಕ್ಕೆ ನೋಟಿಫಿಕೇಷನ್ ಮಾಡಬೇಕು 1 ವಾರದೊಳಗಡೆ. ಮತ್ತು ಅದನ್ನೇ ಭೂ ನ್ಯಾಯ ಮಂಡಳಿಯಲ್ಲಿ ಕೂಡಲೇ ತೀರ್ಪು ಕೈಗೊಂಡು ಆ ಭೂಮಿನ ಹಂಚಬೇಕನ್ನೋಂಥದ್ದು ಒಂದು ಭಾಳ ಮುಖ್ಯವಾದ ಹೋರಾಟ ಅದು. ಎರಡನೇದಾಗಿ, ಲಿಂಗಸಗೂರಿನಲ್ಲಿ 996 ಜನ ಅಕ್ರಮ ಸಕ್ರಮ ಸಾಗುವಳಿದಾರ ಅರ್ಜಿಗಳನ್ನು ರಿಜೆಕ್ಟ್ ಮಾಡಿ ಒಗೆದಿದ್ದಾರೆ. ಇಲ್ಲಿನ ಶಾಸಕರು, ಇಲ್ಲಿನ ಅಧಿಕಾರಿಗಳು. ಅದು ಸರ್ಕಾರದ ಭೂಮಿ ಆಗಿದ್ದರು, ಕಂದಾಯ ಭೂಮಿ ಆಗಿದ್ದರು, ಗೈರಾಣಿ ಭೂಮಿ ಆಗಿದ್ದರು ಸಹಿತ ಅದನ್ನು ಫಾರೆಸ್ಟ್ ಅಂತ ಬರೆದ್ಬಿಟ್ಟು ಸರಾಸರಿ 1,000 ಜನ ರೈತರ ಹೊಟ್ಟೆ ಮೇಲೆ ಹೊಡೆದಿದ್ದರಿಂದ ಅದನ್ನು ಪುನಃ ವೆರಿಫಿಕೇಷನ್ ಆಗಬೇಕು. ಕೂಡಲೇ ಆ್ಯಕ್ಚುಲಿ ಸರ್ವೆ ಕಾರ್ಯನ ಪೂರೈಸಬೇಕು. 1 ವಾರ ಟೈಮ್ ಕೊಟ್ಟಿದ್ದೀವಿ. ಅಕ್ರಮ ಸಕ್ರಮ ಮಾಡಿಕೊಡ್ಬೇಕು ಅಂತ ಈ 2 ಇಶ್ಯೂಗಳನ್ನು ಇವತ್ತು ಇಟ್ಕೊಂಡು ಮಾತಾಡಿದ್ದೀವಿ. ಸೊ ಇದನ್ನು ನೀವು ಫೈಸಲ್ ಮಾಡಿಲ್ಲ ಅಂದರೆ, ನೀವು ಬರೀ MLAಗಳ ಮಾತು, ನೆಲಗಾರರ ಮಾತು, ಲಪುಟ್ರು ಲಂಗರ ಮಾತು ಕೇಳ್ಕೊಂತ ಹೊಂಟ್ರೆ ನಿಮ್ಮ ಕಚೇರಿ ವಿರುದ್ಧ ಹೋರಾಟವನ್ನು ಶುರು ಮಾಡ್ತೀವಿ. ಜೊತೆಗೆ ಮುಂದಿನ ತಿಂಗಳ ಮೊದಲೇ ವಾರದಲ್ಲಿ ಮುಖ್ಯಮಂತ್ರಿ ಸಿಂಧನೂರಿಗೆ ಏನು ಬರ್ತಾರೆ, ಅಟ್ಟಿಗೆ ಬರಲಾರ್ದಂಗೆ ಹೆಂಗೆ ಸ್ಟಾಪ್ ಮಾಡೀವಿ, ಸಿಂಧನೂರಿಗೆ ಮುಖ್ಯಮಂತ್ರಿ ಬರಲಾರ್ದಂಗೆ ಕೂಡ ನೋಡ್ತೀವಿ ಅಂತೇಳಿ ಇವತ್ತು ವಾರ್ನಿಂಗ್ ಕೊಟ್ಟಿದ್ದೀವಿ. ಎಲ್ಲ ರೈತರಿಗೆ ವಿನಂತಿ ಇಷ್ಟೇ. ಸೊ ಜವಳಗೇರ ಹೆಚ್ಚುವರಿ ಭೂ ಪ್ರಕರಣ ಇಡೀ ರಾಜ್ಯದಲ್ಲಿ ಇಡೀ ಭೂ ಸುಧಾರಣೆ ಕಾಯ್ದೆಯನ್ನು ಬುಡಮೇಲೆ ಮಾಡಿದಂಥ ಪ್ರಕರಣ. ಅದರಲ್ಲಿ 44 ವರ್ಷಗಳಿಂದ ಒಂದು ಪ್ರಕರಣವನ್ನು ಇತ್ಯರ್ಥಪಡಿಸಿಲ್ಲ, ಪೆಂಡಿಂಗ್ನಾಗ ಇಟ್ಕೊಂಡು 1064 ಎಕರೆ ಎ ಕ್ಲಾಸ್ ಭೂಮಿನ ವೆಂಕಟರಾವ್ ನಾಡಗೌಡರ ಕೈ ಕೊಟ್ಟಿದ್ದಾರೆ. ಸರ್ಕಾರದ ಕೈಯಲ್ಲಿ ಇರಬೇಕಾದ 1064 ಎಕರೆ ಭೂಮಿ ಆ್ಯಕ್ಚುಲಿ ನಾಡಗೌಡರ ಕೈಯಲ್ಲಿದೆ. ಅದನ್ನು ಪುನಃ ವಶಪಡಿಸಿಕೊಳ್ಬೇಕು, ಜನಕ್ಕೆ ಹಂಚಬೇಕು ಅನ್ನೋದು. ಮೂರನೇದಾಗಿ ಲಿಂಗಸೂರು ತಾಲೂಕಿನ ಎಲ್ಲ ಅಕ್ರಮ ಸಕ್ರಮ ಸಾಗುವಳಿದಾರರಿಗೆ ಪಟ್ಟ ಕೊಡಬೇಕನ್ನೋದು ಕರಾರಿದೆ, ಹೋರಾಟ ಇದೆ. ಥ್ಯಾಂಕ್ ಯು. ಈ ಸಂದರ್ಭದಲ್ಲಿ ಸಿಪಿಐಎಂಎಲ್ ರೆಡ್ ಸ್ಟಾರ್ ರಾಜ್ಯ ಸಮಿತಿ ಸದಸ್ಯ ಎಂ ಗಂಗಾಧರ್, ಜಿಲ್ಲಾ ಸಮಿತಿಯ HR ಹೊಸಮನಿ, ಆದೇಶ ಹಿರನಗುನ್ನೂರ, ಕರ್ನಾಟಕ ರೈತ ಸಂಘದ ಲಿಂಗಸಗೂರು ತಾಲೂಕು ಅಧ್ಯಕ್ಷ ವೀರಭದ್ರಪ್ಪ ತುರಲಬೆಂಚಿ, ಕಾರ್ಯದರ್ಶಿ ಬಸವರಾಜ್ ಮುದುಗಲ್, ಹನುಮಂತ ಗೋಡಿಹಾಳ, ಚಿದಾನಂದ ತಿಪ್ಪಣ್ಣ, ಚಿಕ್ಕ ಹೆಸರೂರ, ಎಂ ನಿಸರ್ಗ, ಗುಂಡಪ್ಪ, ದೇವರ ಭೂಪೂರು, ತಿಮ್ಮಣ್ಣ ಪೂಜಾರಿ, ಪರಸಪ್ಪ ಸುಣಕಲ್, ಹನುಮಂತ ಪೂಜಾರಿ, ಜಾಮಣ್ಣ ಸುಣಕಲ್ ಸೇರಿ ಮತ್ತಿತರರು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಮಲ್ಲರೆಡ್ಡಪ್ಪ, ಹೆಚ್ಚು ದೊಡ್ಡಮನಿ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ
ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ ಅಂತ ಹೇಳಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನು ಮಾಡಬೇಕಾಗುತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.